3 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಭೂಮಿಗೆ ಬಂದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ಬೆಳಗಾವಿಯಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವನ್ನೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತು. ಇವತ್ತು ನಾವೆಲ್ಲ ಅದರ ನೆನಪಿನಲ್ಲಿ ಕಟ್ಟಂತ ಗಾಂಧೀಜಿಯವರ ಪ್ರತಿಭೆ ಮುಂದೆ ನಾವೆಲ್ಲ ಕೂತಿದ್ದೇವೆ. ಇದನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಅನೇಕ ನಾಯಕರುಗಳು ಇದನ್ನ ಉದ್ಘಾಟನೆಯನ್ನ ಈ ಗಾಂಧೀಜಿ ಪ್ರತಿಮೆಯನ್ನ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವು, ರಾಮರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಘಟನೆಗೂ ಕೂಡ ಇವತ್ತು ಸಾಕ್ಷಿ ಗುಡ್ಡಗಳಾಗಿ ಇವತ್ತು ನಿಂತ್ಕೊಂಡಿದೆ. ನಾವೆಲ್ಲ ಇಲ್ಲಿ ಬಂದು ಮತ್ತೆ 1 ವರ್ಷದ ನಂತರ ಇದೇ ಗಾಂಧಿ ಪ್ರತಿಮೆಯಲ್ಲಿ ಸತ್ಯಕ್ಕೋಸ್ಕರ ಜಯ ಇವತ್ತು ಸಿಗಬೇಕು. ಸಿಕ್ಕಿದೆ ಗಾಂಧೀಜಿಯವರ ಪ್ರತಿಯೊಂದು ಹೆಜ್ಜೆ ಹೋರಾಟಗಳು ಕೂಡ ಅದಕ್ಕೊಂದು ಶಕ್ತಿಯ ತುಂಬ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 1937ರಲ್ಲಿ ಅಂದಿನ ನಮ್ಮ ನಾಯಕರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಅನೇಕ ನಾಯಕರುಗಳು, ಜವಾಹರ್ಲಾಲ್ ನೆಹರು ಅವರು ನಮ್ಮ ನ್ಯಾಷನಲ್ ವರ್ಲ್ಡ್ ಪತ್ರಿಕೆಯನ್ನ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಪ್ರತಿಬಿಂಬಿಸಲಿಕ್ಕೆ, ಈ ದೇಶಕ್ಕೆ ಏನು ಮುನ್ನಡೆಯನ್ನ ಬರೀಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭವನ್ನು ಮಾಡಿದಂತ ಒಂದು ಸಂಸ್ಥೆ. ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅಲ್ಲ ಇದು, ಇಲ್ಲ ಜವಾಹರ್ಲಾಲ್ ನೆಹರು ಅವರ ಆಸ್ತಿ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಜನರ ಧ್ವನಿಯಾಗಬೇಕು ಅಂತ ಹೇಳಿ ಈ ನ್ಯಾಷನಲ್ ಅವಾರ್ಡ್ ಅನ್ನ ಪ್ರಾರಂಭವನ್ನ ಮಾಡಿದ್ರು.